ಮೈಸೂರು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಪಿಲ್ಲಳ್ಳಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ದಂಡಿ ಮಾರಮ್ಮ ದೇವಾಲಯ ನೂತನವಾಗಿ ನಿರ್ಮಾಣವಾಗಲು ಸಹಾಯ ಮಾಡಿದ ಮುಖಂಡರುಗಳಿಗೆ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘುರವರು ಪಿಲ್ಲಹಳ್ಳಿ ಒಂದು ಪುಟ್ಟ ಗ್ರಾಮವಾದರು. ಈ ಗ್ರಾಮದಲ್ಲಿ ಆದಿಶಕ್ತಿ ದಂಡಿನ ಮಾರಮ್ಮನವರ ದೇವಸ್ಥಾನ ನಿರ್ಮಾಣ ಮಾಡಿ ದೇವಾಲಯ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಮಾನದ ಮೂಲಕ ಈ ಗ್ರಾಮಕ್ಕೆ ಬಂದು ದಂಡಿ ಮಾರಮ್ಮನವರ ದೇವಾಲಯ ಲೋಕಾರ್ಪಣೆ ಮಾಡಿರುವುದು ನೋಡಿದರೆ ಶ್ರೀ ದಂಡಿ ಮಾರಮ್ಮನವರ ಶಕ್ತಿ ಅಪಾರವಾಗಿದೆ ಎಂದು ನಾವು ನಂಬಬಹುದು ಎಂದು ಮುಖ್ಯಮಂತ್ರಿಗಳು ಈ ಗ್ರಾಮಕ್ಕೆ ಬಂದು ದೇವಾಲಯ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ್ದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ದೇವರತ್ನ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ವಕೀಲರು ಆದ MC ಹುಂಡಿ M ಶಿವಪ್ರಸಾದ್ ಅವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಗ್ರಾಮದ ಹಿರಿಯರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾದ ರಘು ಮೈಸೂರು, ಜಿಲ್ಲಾ ಕಾನೂನು ಘಟಕದ MC ಹುಂಡಿ ಶಿವಪ್ರಸಾದ್, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಗ್ರಾಮದ ಯಜಮಾನರಾದ ರಂಗಸ್ವಾಮಿ, ಲೋಕೇಶಸ್ವಾಮಿ, ಮಹದೇವಸ್ವಾಮಿ, ರಾಮ, ಮಧು, ಸುರೇಶ್ ಹಾಗೂ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಮೈಸೂರು. ಸೇರ್ಕಂಡ ಅಲ್ಲೇ ಓಕೆ ಸರ್, ಹಾಗೆ ಮಾರಮ್ಮ ದೇವಸ್ಥಾನದ ಉದ್ಘಾಟನೆ ಹಾಗೂ ಈ ದಿನ ದಂಡಿನ ಮಾರಮ್ಮ ದೇವಾಲಯದ ಉದ್ಘಾಟನೆ ಹಾಗೂ ಕುಂಭಕಳಸದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಪಿಲ್ಲಳ್ಳಿ ಗ್ರಾಮದ ಹಾಗೂ ನನ್ನ ಸಹೋದರರಾದ ಶಿವಣ್ಣ ಮತ್ತು ಶಿವಕುಮಾರಣ್ಣ, ಸುರೇಶಣ್ಣ ಎಲ್ಲರೂ ಭಾಳ ಪ್ರೀತಿಯಿಂದ ನನ್ನ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರು ಮನವಿ ಮಾಡಿದಾಗ ನಾನು ತುಂಬ ಪ್ರೀತಿಯಿಂದ ಬಂದು ಪಿಲ್ಲಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಹಾಗೂ ಯತೀಂದ್ರಣ್ಣ ಸಾಹೇಬ್ ಎಲ್ಲರೂ ಭಾಗವಹಿಸಿದರು. ಭಾಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಿದರು. ಮಾರಮ್ಮ ಶಕ್ತಿ ಮುಖ್ಯಮಂತ್ರಿಗಳನ್ನು ಹೆಲಿಕಾಪ್ಟರ್ ಪ್ರಥಮ ಬಾರಿಗೆ ಬಂದು ಹಿಡಿದು ದೇವಿ ಉದ್ಘಾಟನೆ ಮಾಡ್ಕೊಂಡ್ರೆ ನೋಡಿದ್ರೆ ಗೊತ್ತಾಗುತ್ತೆ ತಾಯಿಯ ಶಕ್ತಿ ಏನಂತ. ಈ ತಾಯಿ ಸಮಸ್ತ ವರ್ಣ ಕ್ಷೇತ್ರ ಪಿಲ್ಲಳ್ಳಿ ಗ್ರಾಮದ ಜನತೆಗೆ ಎಲ್ಲ ಯುವ ಶಕ್ತಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಧನ್ಯವಾದ.